35 ಮೇಲೆ ವಯಸ್ಸಾದವರು ECG ಹಾಕೊಂಡು ನಾರ್ಮಲ್ ಇದ್ದರೆ ಕೂಡ ಅವ್ರಿಗೊಂದು ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ. ನಮಸ್ಕಾರ, ನಾನು ಡಾಕ್ಟರ್ ವಿಠಲ್ ಡಿ ಬಾಗಿ ಹಾರ್ಟ್ ಸೆಂಟರ್ ಅಂತ ಜಯನಗರಲ್ಲಿ ಕ್ಲಿನಿಕಲ್ಲಿ ಕೆಲಸ ಮಾಡ್ತೀನಿ. ಹಾಗೆ ಅಪೋಲೋಲ್ಲಿ ಕೂಡ ಕೆಲಸ ಮಾಡ್ತೀನಿ. ಕೆಲವು ಹೇಳಿದ್ರೆ ಸರ್ ನಾನು ದಿನ ಜಿಮ್ಮಲ್ಲಿ ಟ್ರೆಡ್ಮಿಲ್ ಮಾಡ್ತೀನಿ ಅಂತ ಹೇಳಿ. ಜಿಮ್ಮಲ್ಲಿ ಟ್ರೆಡ್ಮಿಲ್ ಮಾಡೋದಕ್ಕೂ ಡಯಾಗ್ನೋಸ್ ಸೆಂಟರ್ಗೆ ಅಥವಾ ಕ್ಲಿನಿಕಲ್ಲಿ ಮಾಡೋದಕ್ಕೆ ವ್ಯತ್ಯಾಸ ಏನಂತಂದರೆ, ಇಲ್ಲಿ ನಾವು ECG ಮತ್ತು BP ಕನೆಕ್ಟ್ ಮಾಡಿರ್ತೀವಿ. ಸೊ ರೆಸ್ಟಿಂಗಲ್ಲಿ ಎಷ್ಟು ಹಾರ್ಟ್ ರೇಟ್ ಇದೆ ರಿದಮ್ ಹಾಗೆ ನೋಡ್ತೀವಿ. ಎಕ್ಸಸೈಸ್ ಮಾಡ್ತಾ ಹಾರ್ಟ್ ರೇಟ್ ಹೇಗೆ ಜಾಸ್ತಿ ಆಗುತ್ತಾ ಹೋಗುತ್ತೆ, ಹಾಗೆ ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ, ಸಿಮ್ಟಮ್ಸ್ ಏನು ಬರುತ್ತೆ, ECGಲಿ ವೇರಿಯೇಷನ್ ಬರುತ್ತೆ ನೋಡ್ತೀವಿ. ಈಗ ರೆಸ್ಟಿಂಗ್ ECG ನಾರ್ಮಲ್ ಇದೆ, ಎಕ್ಸಸೈಸ್ ಮಾಡಿದಾಗ ಚೇಂಜಸ್ ಬಂತು ಅಂದರೆ ಬ್ಲಾಕೇಜ್ ಇದೆ ಅಂತ ಕ್ಲೂ ಕೊಡ್ತದೆ. ಸೊ ಅಂಥ ಪರ್ಸನ್ಸ್ಗಳಿಗೆ, ಅಂಥ ಇಂಡಿವಿಜುವಲ್ಗಳಿಗೆ ನಾವೇನು ಮಾಡ್ತೀವಿ, ಇಲ್ಲ ಅದು TMTಲಿ ಪಾಸಿಟಿವ್ ಅಂತಂದರೆ ಬ್ಲಾಕ್ ಇರ್ಬೋ ಸಾಧ್ಯತೆ ಜಾಸ್ತಿ ಇದೆ ಅಂತ. ಯಾರಿಗೆ TMT ಮಾಡೋಕ್ಕಾಗೋದಿಲ್ಲ, ತುಂಬ ವಯಸ್ಸಾಗಿರುತ್ತೆ ಅಥವಾ ನೀ ಪೇನ್ ಇರುತ್ತೆ, ಅಂಥವರು ಒಂದು CT ಆಂಜಿಯೋಗ್ರಫಿ ಅಂತ ಮಾಡ್ತೀವಿ. IV ಇಂಜೆಕ್ಷನ್ ಕೊಟ್ಬಿಟ್ಟು CT ಸ್ಕ್ಯಾನ್ ಮಾಡಿ ನೋಡ್ತೀವಿ. ಅದರಲ್ಲಿ ಈ ಆರ್ಟರೀಸ್ ಕಾಣಿಸುತ್ತೆ, ಅದರಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಷನ್ ಆಗಿರೋದು ಕಾಣಿಸುತ್ತೆ. ಬಟ್ ಪರ್ಸೆಂಟೇಜ್ ಎಷ್ಟು ಬ್ಲಾಕ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಈ TMT ಮಾಡೋಕ್ಕಾಗದೇ ಇರೋರು CT ಆಂಜಿಯೋಗ್ರಫಿ ಅಥವಾ CT ಕ್ಯಾಲ್ಸಿಯಂ ಸ್ಕೋರ್ ಅಂತ ಕೂಡ ಕರಿತೀವಿ, ಅದನ್ನು ಮಾಡಿ ನೋಡ್ಬೋದು. ಅದರಲ್ಲಿ ಏನಾದರೂ ಬ್ಲಾಕ್ ಇದೆ ಅಂತ ಕ್ಲೂ ಬಂದರೆ, ಈಗ ಟ್ರೆಡ್ಮಿಲ್ ಟೆಸ್ಟ್ ಆಗಲಿ, CT ಆಂಜಿಯೋಗ್ರಫಿ ಆಗಲಿ, CT ಕ್ಯಾಲ್ಸಿಯಂ ಸ್ಕೋರ್ ಆಗಲಿ, ಬ್ಲಾಕ್ ಇದೆಯಾ ಅಥವಾ ಇಲ್ಲ ಅನ್ನೋದು ಕ್ಲೂ ಕೂಡ ಹೊರತಾಗಿ ಪರ್ಸೆಂಟೇಜ್ ಆಫ್ ಬ್ಲಾಕ್ ಅಂತ ಅಸೆಸ್ ಮಾಡೋಕ್ಕೆ ಆಗೋದಿಲ್ಲ ಅದರಿಂದ. ಸೊ ಈ 3 ಟೆಸ್ಟಲ್ಲಿ ಏನಾದರೂ ಅಬ್ನಾರ್ಮಲಿಟಿ ಬಂದರೆ, ECG, ಟ್ರೆಡ್ಮಿಲ್ ಟೆಸ್ಟ್ ಮತ್ತು CT ಆಂಜಿಯೋಗ್ರಫಿ ಅಥವಾ CT ಕ್ಯಾಲ್ಸಿಯಂ ಸ್ಕೋರಲ್ಲಿ ಅಬ್ನಾರ್ಮಲಿಟಿ ಇದ್ದರೆ, ಸಿಮ್ಟಮ್ ಇಲ್ಲದೇ ಇರೋ ವ್ಯಕ್ತಿಗಳು ಕೂಡ ಆಂಜಿಯೋಗ್ರಫಿ ಮಾಡಬೇಕು. ಮಾಡಿದಾಗ ನಮಗೆ ಅದು ಎಕ್ಸಾಕ್ಟ್ಲಿ ಎಷ್ಟು ಬ್ಲಾಕ್ ಅಂತ ಗೊತ್ತಾಗುತ್ತೆ.